ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ. ನೋಡಿ, ಒಂದು ವಾರದಿಂದ ಹುಷಾರಿರಲಿಲ್ಲ, ಸೊ ಯಾವುದೋ ಔಷಧಿಗಳು ಮಾಡಿರಲಿಲ್ಲ. ಇದು ಚೆನ್ನೈ ಅವರು ಆಮೇಲೆ ಸ್ವಲ್ಪ ಕೋಳಿಗಳಿಗೆ ಲಟ್ಟಿ ಪೌಡ್ರ್ ಮಾಡೋಕ್ಕೆ ಹೇಳಿದರು. ಈಗ ಒಂದೊಂದೇ ಔಷಧಿಗಳು ರೆಡಿ ಮಾಡ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು, ಇದು ಲಟ್ಟಿಗೆ ಯಾವ ರೀತಿ ಔಷಧಿ ಮಾಡೋದು ತೋರಿಸ್ಕೊಡಿ ಅಂತ. ಇವತ್ತು ಎಲ್ಲ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಸಾಕಷ್ಟು ಐಟಮ್ಸು ಬಂದಿದ್ದಾವೆ. ಇವಾಗ ಲಟ್ಟಿದು ಔಷಧಿ ಮಾಡ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್ ಲೈವ್ ಆಗಿ. ನೋಡಿ, ಇಲ್ಲಿ ಒಂದು 13 ಥರ ಗಿಡಮೂಲಿಕೆಗಳಿದ್ದಾವೆ, 12 ಥರ. ಇದೊಂದು, 2, 3, 4, 5, 6, 7, 8, 9, 10, ಇದೊಂದು 11, ಆಮೇಲೆ 12. ಇಲ್ಲಿ 12 ಥರ ಇದೆ. ಆಮೇಲೆ ಇದು ಒಂದು ಗಿಡ ಸೇರಿದ್ರೆ 13. ಆಮೇಲೆ ಇನ್ನು ಉಳಿದಂಥದ್ದೆಲ್ಲ ಒಂದು 18 ಥರ ಹಾಕ್ತೀವಿ. ಈಗ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ 12 ಥರ ಗಿಡಮೂಲಿಕೆಗಳು ತೊಗೊಂಡಿದ್ದೀನಿ. ಇದು ನಿಮಗೆಲ್ಲ ಗೊತ್ತಿರುತ್ತೆ, ತೊಟ್ಟ ಚಿನುಂಗಿ ಅಂತ ಕರೀತಾರೆ ತಮಿಳಲ್ಲಿ. ಇದು ಬಂದ್ಬಿಟ್ಟು ಮುಟ್ಟಿದರೆ ಮುನಿ ಸೊಪ್ಪಿನ ಗಿಡ. ಇದು 12 ಗಿಡ ಎತ್ಕೊಂಡಿದ್ದೀನಿ. ಅಂದರೆ 12 ಅಂದರೆ ಇದು 50 ಗ್ರಾಮ್ ಇದೆ. ಇದು 12 ಪ್ಯಾಕೆಟ್ ಅಂದರೆ 600 ಗ್ರಾಮ್ ಬರುತ್ತೆ. ಇದನ್ನೆಲ್ಲ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಈಕ್ವಲ್ ಆಗಿರ್ಬೇಕು ಅದು. ಈ ಐಟಮ್ಸ್ ಗಿಡಮೂಲಿಕೆಗಳು ಏನಿದ್ದಾವೆ ಇವೆಲ್ಲ ಲಟ್ಟಿ ಕರಗ್ಸಕ್ಕೆ ಇದು ಮಾಡೋದು. ಇದು ಬಂದ್ಬಿಟ್ಟು ಮುಟ್ಟಿದರೆ ಮುನಿ. ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿರುತ್ತೆ, ಅದಕ್ಕೆ ಅರ್ಧ ಇರಬೇಕಾಗಿರುತ್ತೆ. ಅದರಿಂದ ನಾವು ಇದು 12 ಎತ್ಕೊಂಡಿದ್ದೀನಿ. ಈಗ ಈ 12 ಇದರಲ್ಲಿ ಮಿಕ್ಸ್ ಮಾಡಿಬಿಡ್ತೀನಿ. ಒಂದು 5 ನಿಮಿಷ ಬ್ರೇಕ್ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಅದು ಸಾಕಾಗಲಿಲ್ಲ ಅಂದ್ಬಿಟ್ಟು. ಇದು ಮುಟ್ಟಿದರೆ ಮುನಿ ಸೊಪ್ಪು ಎಲ್ಲ ಫುಲ್ಲು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಅರ್ಧ kg ಇದೆ ಇದು. ಇದು ನೆಕ್ಸ್ಟ್ ಅಶ್ವಗಂಧ. ಇದು 100 ಗ್ರಾಮ್ಸ್ ಹಾಕಬೇಕು. ಸದ್ಯಕ್ಕೆ ಈಗ ಒಂದೇ ಪ್ಯಾಕೆಟ್ ಇದೆ. ಆಮೇಲೆ ನಾನು ತಂದುಬಿಟ್ಟು ಅದನ್ನು ಮಿಕ್ಸ್ ಮಾಡ್ತೀನಿ. ತಂದಿದ್ದೀನಿ, ಅದು ಕೆಳಗಡೆ ಇದೆ, ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಯಾರನ್ನ ಒಬ್ಬರೇ ಮಾಡ್ಕೊಳ್ಳೋರಾದರೆ 100 ಗ್ರಾಮ್ ಮುಟ್ಟಿದರೆ ಮುನಿ ಸೊಪ್ಪಿಗೆ ಇದೆಲ್ಲ 20 ಗ್ರಾಮ್ ಹಾಕ್ಕೋಬೇಕು. ನಾನು ಬಲ್ಕ್ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಹೆಂಗೂ ಮಾಡ್ತಾ ಇದ್ದೀನಿ. ಸೊ ಅದೊಂದು ವಿಡಿಯೋ ಮಾಡಿ ಹಾಕೋಣ, ಫ್ಯೂಚರಲ್ಲಿ ಯಾರಿಗನ್ನ ಮಾಡೋರಿಗೆ ಯೂಸ್ ಆಗಲಿ, ಹಿಸ್ಟ್ರಿಯಲ್ಲಿ ಇರಲಿ ಅಂದ್ಬಿಟ್ಟು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮುದಕಟ್ಟನ್ ಅಂತ ಕರೀತಾರೆ ತಮಿಳಲ್ಲಿ. ಅದು ನಾನು ಬುಕ್ಕಲ್ಲಿ ನೋಡಬೇಕು ಕನ್ನಡದಲ್ಲಿ ಏನೇನು ಹೇಳ್ತಾರೆ ಅಂತ. ಇದನ್ನ ನ್ಯಾಚುರಲ್ ಆಗಿ ಹಳ್ಳಿ ಭಾಷೆಯಲ್ಲಿ ಬುಡ್ಡೆಕಾಯಿ ಗಿಡ ಅಂತಾರೆ. ಅದರ ಒಂದು ಇದನ್ನ ನಾನು ಜಾಯಿಂಟ್ ಪೈನು, ವಿಂಗ್ಸಲ್ಲೆಲ್ಲ ಜಾಯಿಂಟ್ ಸ್ವೆಲ್ಲಿಂಗು ಅದೆಲ್ಲ ಬಂದರೆ ಅದನ್ನ ಯೂಸ್ ಮಾಡ್ತೀನಿ. ಹಾಗೆ ಅಂದರೆ ಈ ಪಾರಿವಾಳಗಳು ಮೊಟ್ಟೆ ಇಕ್ಕೋ ಜಾಗದಲ್ಲಿ ಏನಾದರೂ ಸ್ವೆಲ್ಲಿಂಗ್ ಇದ್ದು ದಪ್ಪಗೆ ನೀರು ತುಂಬಿಕೊಳ್ಳುತ್ತೆ, ಅದಕ್ಕೆಲ್ಲ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಒಂದು ಕಾಂಬಿನೇಷನ್ನು. ಇದು ಒಂದು 50 ಗ್ರಾಮ್ಸ್ ಹಾಕ್ಕೊತೀನಿ. ಇದು ಮೇಯ್ನಾಗಿ ಜಾಯಿಂಟ್ ಪೇನ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆಮೇಲೆ ನರ್ವ್ಸಲ್ಲಿ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಎಲ್ಲ ಇದು ಕೆಲಸ ಮಾಡ್ತದೆ. ಇದಾದಮೇಲೆ ಮೂಕ್ರೆಟ್ಟೈ ಅಂದರೆ ಪುನರ್ನವ, ಕಿಡ್ನಿ ಫಂಕ್ಷನಿಂಗು, ಯೂರಿನರಿ ಟ್ರ್ಯಾಕ್ಟ್ ಅಂತಾರೆ. ಅದ್ರ ಒಂದು ಬ್ಲಡ್ ಫ್ಲೋ ಚೆನ್ನಾಗಿ ಮಾಡಿ ಸೆಲ್ಸ್ ಡ್ಯಾಮೇಜ್ ಆಗಿರೋದನ್ನ ರೀಜನ್ರೇಟ್ ಮಾಡಲಿಕ್ಕೆ ಎಲ್ಲ ಇದು ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ರೂಟ್ಸ್ ಪೌಡರ್. ಇದು ಎಲೆ ಅಲ್ಲ, ಇದು ಪುನರ್ನವ ಎಲೆ ಅಲ್ಲ, ಪುನರ್ನವ ಬೇರು. ಎಲೆ ಅಷ್ಟಾಗಿ ಕೆಲಸ ಮಾಡಲ್ಲ, ಬೇರು ತುಂಬ ಸ್ಟ್ರಾಂಗ್ ಆಗಿರ್ತದೆ ಲಟ್ಟಿನ ಕರಗಿಸೋದಕ್ಕೆ. ಸೊ ಇದು ರೂಟ್ ಪೌಡರ್ ಹಾಕ್ತಾ ಇದ್ದೀನಿ 50 ಗ್ರಾಮು. ನೀವೆಲ್ಲ ಆದರೆ ಇದೊಂದು 25 ಗ್ರಾಮ್ ಹಂಗೆ ಹಾಕ್ಕೊಳ್ಳಿ. ಇದು ಮುರುತಾಮ್ ಪಟ್ಟೈ ಅಂತ ಕರೀತಾರೆ ತಮಿಳಲ್ಲಿ. ಅಂದರೆ ಕನ್ನಡದಲ್ಲಿ ಅರ್ಜುನ ಅಂತೀವಿ. ಅರ್ಜುನ ಬೇರು ಅಂದರೆ ಚಕ್ಕೆ. ಈ ಅರ್ಜುನ ಚಕ್ಕೆ, ಆಮೇಲೆ ಆಲ್ದ ಮರ, ನಾವು ದೇವಸ್ಥಾನಗಳಲ್ಲೆಲ್ಲ ನೋಡಿರ್ತೀವಿ, ಬ್ಯಾನಿಯನ್ ಟ್ರೀ ಅಂತ ಕರೀತಾರಲ್ಲ, ಆಲ್ದ ಮರ, ರಾಗಿ ಮರ ಅಂತೀರಿ. ಆ ಮರದ ಚಕ್ಕೆ, ಆಮೇಲೆ ಈ ಅರ್ಜುನ ಚಕ್ಕೆ, ಆಮೇಲೆ ಬೇವಿನ ಸೊಪ್ಪಿಂದು ಚಕ್ಕೆ, ಈ 3 ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವೆ. ಲಟ್ಟಿಗೆ ಆಗಲಿ, ಹೆಣ್ಣುಗಳು ಮೊಟ್ಟೆಗಳು ನಿಲ್ಲಿಸ್ಕೊಂಡಿದ್ರೆ ಅದಕ್ಕೆಲ್ಲ ಈ 3 ಐಟಮು ಮಿಕ್ಸ್ ಮಾಡಿಬಿಟ್ಟು ನೀವು ಜೇನುತುಪ್ಪದಲ್ಲಿ ಉಂಡೆ ಮಾಡಿ ಕೊಟ್ಕೊಂಬಂದ್ರೇ ಎಷ್ಟೋ ಅಕ್ಕಿಗಳು ಮೊಟ್ಟೆ ಇಕ್ಬಿಡ್ತವೆ. ಅದು ತುಂಬ ರೀಸನ್ಸ್ ಇದ್ದಾವೆ ಅಕ್ಕಿಗಳು ಮೊಟ್ಟೆ ನಿಲ್ಲಿಸ್ಕೊಳ್ಳೋದಕ್ಕೆ. ಯಾವುದು ಒಂದೊಂದಕ್ಕೆ ಒಂದೊಂದು ಥರ ಮಾಡ್ತೀವಿ. ಕೆಲವಕ್ಕೆ ಬಿಳಿ ಇದನ್ನು ಎಳ್ಳು,
ಕಪ್ಪೆಳ್ಳು ಬೆಲ್ಲ ಅದೆಲ್ಲ ಹಾಕಿ ಮಾಡ್ತೀವಿ. ಅದು ಬಂದ್ಬಿಟ್ಟು ಜನರಲ್ ವೀಕ್ನೆಸ್ಗೆ ಬ್ಯಾಕ್ ಟು ಬ್ಯಾಕ್ ಮರಿ ಮಾಡಿ ಮಾಡಿ ಇದಾಗೋಗಿದ್ರೆ ಅದಕ್ಕೆ ಮಾಡ್ತೀವಿ. ಇದು ಬಂದ್ಬಿಟ್ಟು ನಾನು ತೋರಿಸಿಲ್ಲ, ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪು 50 ಗ್ರಾಮ್ ಹಾಕ್ಕೊತಾ ಇದ್ದೀವಿ. ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಈಗ ಸದ್ಯಕ್ಕೆ ಲಟ್ಟಿಗೆ ಪ್ಲಸ್ ಹೆಣ್ಣುಗಳು ಮೊಟ್ಟೆ ನಿಲ್ಲಿಸಿರೋದಕ್ಕೆ ಏನಾನ ಇನ್ಫೆಕ್ಷನ್ ಆಗಿ ಯೂರಿನರಿ ಟ್ರ್ಯಾಕ್ಟಲ್ಲಿ ಮೊಟ್ಟೆಗಳು ನಿಲ್ಸ್ಕೊಂಡಿರ್ತವೆ, ಅದೇನೇನೋ ಹೇಳ್ತಾರಲ್ಲ, ಗುಳ್ಳೆಗಳು ಬರುತ್ತೆ, ನೀರು ತುಂಬಿಕೊಳ್ಳುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ನೋಡಿ ಆಗಲೇ ಹೇಳಿದೆ, ಬಿಳಿ ಎಳ್ಳು ಕಪ್ಪೆಳ್ಳು ಅಂತ. ಇದು ಕರಿ ಜೀರಿಗೆ, ಅದೊಂದು 50 ಗ್ರಾಮ್ ಹಾಕ್ತಾ ಇದ್ದೀನಿ. ಒಂದೊಂದು ಸಿಮ್ಟಮ್ಗೆ ಒಂದೊಂದು ಐಟಮ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಲಟ್ಟಿಗೋಸ್ಕರ ಮಾಡ್ತಾ ಇರೋದಕ್ಕೆ ನಾನು ಇದನ್ನು ಕಡಿಮೆ ಡೋಸಲ್ಲಿ ಹಾಕ್ತಾ ಇದ್ದೀನಿ. ಅಕ್ಕಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮರಿ ಮಾಡಿಸಿದಾಗ ಇವುಗಳ ಪ್ರಮಾಣ ಜಾಸ್ತಿ ಆಗುತ್ತೆ, ಅವುಗಳ ಪ್ರಮಾಣ ಕಡಿಮೆ ಆಗುತ್ತೆ, ಆ ರೀತಿ ಇರುತ್ತೆ. ಇವಾಗ ಇದು ಲಟ್ಟಿಗಿರೋದ್ರಿಂದ ಲಟ್ಟಿದ್ದು ನೋಡ್ಕೊಳ್ಳಿ. ತುಂಬ ಹಳೆ ವೀಡಿಯೋಗಳಲ್ಲಿ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ವಿಧವಾಗಿ 4 ಥರ ವೀಡಿಯೋಗಳು ಮಾಡಿ ಹಾಕಿದ್ದೀನಿ, ಅದನ್ನು ನೋಡ್ಕೋಬೋದು. ಇದು ನೋಡಿ ಕಾಡು ಶುಂಠಿ ಚುಕ್ಕಿ ಪುಡಿ ಅಂತ ಇದೆ, ಇದು ಜಿಂಜರ್ ಶುಂಠಿ ಪುಡಿ, ಇದು ಒಂದು 50 ಗ್ರಾಮ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಕಾಂಬಿನೇಷನಲ್ಲಿ ಮಾಡಿದ್ರೇ ಅವುಗಳದ್ದು ಒಂದು ಪವರ್ ರಿಲೀಸ್ ಆಗಿ ಅಕ್ಕಿಗಳ ಗರ್ಭಾಶಯದಲ್ಲಿ ಕಟ್ಟಿರ್ತಕ್ಕಂಥ ಶರ್ಬಿ ಏನಿರ್ತದೆ ಲಟ್ಟಿ, ಅದನ್ನು ಕರಗಿಸೋದಕ್ಕೆ ಹೆಲ್ಪ್ ಆಗತ್ತೆ ಫ್ರೆಂಡ್ಸ್. ಇದು ನೀರು ಮುಲ್ಲಿ ವಿಧೈ ಅಂತಾರೆ, ಕನ್ನಡದಲ್ಲಿ ಕೋಕಿಲಾಕ್ಷ ಬೀಜ ಅಂತನೋ ಏನೋ ಕರೀತಾರೆ. ಅದು ನೀವು ಸ್ವಲ್ಪ ಗೂಗಲಲ್ಲಿ ಹಾಕಿ ಚೆಕ್ ಮಾಡಿ. ತಮಿಳಲ್ಲಿ ಬಂದ್ಬಿಟ್ಟು ನೀರು ಮುಲ್ಲಿ ವಿಧೈ ಅಂತ ಇದೆ. ಇದನ್ನು ಕೋಕಿಲಾಕ್ಷ ಬೀಜ ಅಂತ ಕರಿತೀವಿ ಕನ್ನಡದಲ್ಲಿ ಅನಿಸುತ್ತೆ. ಸಾರಿ, ನನ್ನ ಹತ್ರ ಬುಕ್ ಇಲ್ಲ ಈಗ, ಇಲ್ಲಾಂದರೆ ನೋಡಿ ಹೇಳ್ತಾ ಇದ್ದೆ. ಇದು ಆ್ಯಸ್ ಇಟ್ ಈಸ್ ಆನ್ಲೈನಿಂದ ಬಂದಿರೋದು, ಹಂಗೆ ನೋಡಿ ಹೇಳ್ತಾ ಇದ್ದೀನಿ. ಇದನ್ನು ಕನ್ನಡದಲ್ಲಿ ಕೋಕಿಲಾಕ್ಷ ಅಂತಾರೆ, ತಮಿಳಲ್ಲಿ ನೀರ್ಮುಲ್ಲಿ ಅಂತಾರೆ. ಅದೊಂದು 50 ಗ್ರಾಮ್ ಹಾಕ್ತಾ ಇದ್ದೀನಿ. ಇದು ಅಷ್ಟೇ, ಈ ಮನುಷ್ಯರಿಗೇನೆ ಅಷ್ಟೇ, ಈ PCOS ಒವೇರಿಯನ್ ಇನ್ಫೆಕ್ಷನ್ಸ್ ಏನನ್ನ ಇದ್ದರೆ ಇದನ್ನು ಆಯುರ್ವೇದದಲ್ಲಿ ಸಜೆಸ್ಟ್ ಮಾಡ್ತಾ ಇರ್ತಾರೆ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇದು ಸಿನಮಾನ್ ಸ್ಟಿಕ್ಸ್ ಅಂದರೆ ಇದು ಕಾಡ್ದು ಚಕ್ಕೆ, ನಾರ್ಮಲ್ ಚಕ್ಕೆ ಅಲ್ಲ, ಇದು ಕಾಡಲ್ಲಿ ಸಿಗ್ತಕ್ಕಂಥ ಚಕ್ಕೆ. ತುಂಬ ಪವರ್ ಇರ್ತದೆ. ಇದು ಲಟ್ಟಿ ಕರಗಿಸೋದಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಇದು ನಮ್ಮ ಚಕ್ಕೆ ಆದರೆ ನಾರ್ಮಲ್ ಆಗಿರ್ತದೆ ನೋಡಿ, ಇದೊಂಥರ ಡಾರ್ಕ್ ಒಳ್ಳೆ ಬೀಟ್ರೂಟ್ ಥರ ಕಲರ್ ಇರ್ತದೆ. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ, ಇದು ಪವರ್ ಜಾಸ್ತಿ. ಇದೆಲ್ಲ ಒಂದು ಕಾಂಬಿನೇಷನ್ ಮಾಡಿದಾಗ ಅದೊಂದು ಔಷಧಿ ಆಗುತ್ತೆ ಫ್ರೆಂಡ್ಸ್. ಸುಮಾರು ಜನ 1-2 ಗಿಡ ಮುಟ್ಟಿದರೆ ಮುನಿ ಹಾಕ್ಬಿಡಿ ಸಾಕು, ರೆಡಿ ಆಗಿಬಿಡ್ತದೆ ಅಂತ. ಇಲ್ಲ, ಆಗಿನ ಕಾಲದಲ್ಲಿ ನಮ್ಮ ದೊಡ್ಡವರು ಎಲ್ಲ ತೋರಿಸಿದ್ರು. ನಾವೇ ಬರ್ತಾ ಬರ್ತಾ ಅದನ್ನ ಕಡಿಮೆ ಮಾಡ್ಕೊಂಡು ಬಂದ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟು ಈಗ ಜಸ್ಟ್ ಮುಟ್ಟಿದ್ರೆ ಮುನಿಗೆ ಬಂದ್ಬಿಟ್ಟಿದ್ದೀವಿ. ಅಕ್ಕಿಗಳು ಮೊಟ್ಟೆ ಇಡ್ತಾ ಇಲ್ಲ ಅಂದರೆ ಮುಟ್ಟಿದ್ರೆ ಮುನಿ ಕೊಡಿ ಅಂತಾರೆ. ಬಟ್ ಅವುಗಳಿಂದ ಸುಮಾರು ಇವೆಲ್ಲ ಕಾಂಬಿನೇಷನ್ಸ್ ಹಾಕಬೇಕು. ಇದೆಲ್ಲ ಬಿಟ್ಬಿಟ್ಟು ನಾವು ಒಂದೊಂದೇ ಮರ್ತೋಗ್ತಾ ಲಾಸ್ಟ್ಗೆ ಈಗ ಮುಟ್ಟಿದ್ರೆ ಮನೆಗೆ ಬಂದಿದ್ದೀವಿ. ನಾವು ಸ್ವಲ್ಪ ದಿನ ಹೋದರೆ ಅದನ್ನು ಮರ್ತೋಗ್ತೀವಿ. ಇದು ಮುರುಂಗೈ ವಿಧೈ ಅಂದರೆ ಈ ನುಗ್ಗೆಕಾಯಿ ಒಳಗಡೆ ಬೀಜ ಇರುತ್ತಲ್ಲ, ಬೀಜ ಪೌಡ್ರ್ ಮಾಡಿರೋದು. ಇದು ಸ್ವಲ್ಪ ಕೋಲ್ಡ್ಗೆ ಗಟ್ಟಿಯಾಗ್ಬಿಟ್ಟಿದೆ. ಇದು ಒಂದು 50 ಗ್ರಾಮ್ಸ್ ಹಾಕ್ಕೋಬೇಕು. ಇದು ಗಟ್ಟಿಯಾಗೋಗಿರೋದ್ರಿಂದ ಕೋಲ್ಡ್ಗೆ ಮಿಕ್ಸಿಗೆ ಹಾಕಿ ಇನ್ನೊಂದ್ಸತಿ ಪೌಡ್ರ್ ಮಾಡಬೇಕು ಫ್ರೆಂಡ್ಸ್. ಪೌಡ್ರ್ ಮಾಡಿ ಆಮೇಲೆ ಬೆರೆಸ್ತೀನಿ. ಇದು ನೋಡೋಣ ಆಗುತ್ತೋ ಅಂತ. ಇಲ್ಲ, ಇದು ತುಂಬ ಗಟ್ಟಿಯಾಗಿದೆ. ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಹಾಕ್ತೀನಿ, ಡ್ರೈ ಮಾಡಿ. ಇದು ನೋಡಿ ಮೇಯ್ನ್ ತುಂಬ ಇಂಪಾರ್ಟೆಂಟ್. ಇದು ಕಲರ್ಚಿ ಚೂರ್ಣಮ್ ಅಂತ ಕರೀತಾರೆ ತಮಿಳಲ್ಲಿ. ಕಲರ್ಚಿ ಚೂರ್ಣಮ್ ಅಂದರೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಇದಕ್ಕೆ ನಾವು ಜೊರಕಾಯಿ ಅಂತಲೇ ಕರಿತಾ ಇದ್ವಿ. ಅದು ನೋಡಿ ಹೇಳ್ತೀನಿ, ಇಲ್ಲ ಗೂಗಲಲ್ಲಿ ಹಾಕಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಈ ನೇಮ್ ಹಾಕಿದ್ರೂ ಸಿಗುತ್ತೆ, ಕಲರ್ಚಿ ಚೂರ್ಣಮ್ ಅಂತ. ಜೊರಕಾಯಿ ಅಂತಾರೆ ಹಳ್ಳಿ ಭಾಷೆಯಲ್ಲಿ. ಅದು ಇಲ್ಲಿ ಇವಾಗ ಸೈಂಟಿಫಿಕ್ ನೇಮ್ ಏನಿದೆ ಗೊತ್ತಿಲ್ಲ ನನಗೆ, ಅದು ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಬೇಕಾದರೆ. ಇದನ್ನು 50 ಗ್ರಾಮ್ಸ್ ಹಾಕ್ಕೊಳ್ಳಿ. ಇವೆಲ್ಲ ಲಟ್ಟಿ ಕರಗ್ಸಕ್ಕೆ ಬೇಕಾಗಿರೋವಂಥ ಒಂದು ಇದು ನೆಲ್ಲಿ ಆವುರಿ ಅಂತಾರೆ.
ನೆಲ್ಲಿ ಆವ್ರಿ ಅಂತ. ಇದು ಒಂಥರ ಏನಂತೀರ ನೀವು, ನೀಲ ನೀಲವೆಂಬು ಅಂತ ಕರಿತೀವಲ್ಲ, ಕಾಡ್ಬೇವು ಅಂತ ಕರೀತಾರೆ. ಅದ್ರದ್ದು ಇದ್ದಿದ್ದು ಬೇವಿನ ಚಕ್ಕೆ ಅಂತ ಹೇಳಿದ್ದೆ ನಾನು. ಅದು ನೀಲವೆಂಬು, ಚಿರೈಟ ಅಂತೆಲ್ಲ ಕರೀತಾರೆ. ಅದು ಒಂದು 50 ಗ್ರಾಮ್ ಹಾಕ್ತಾ ಇದ್ದೀನಿ. ಇದು ಒಂದು ಮಾತ್ರ ನಾನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಬಿಟ್ಟು ಹಾಕ್ತೀನಿ. ಇದು ಗಟ್ಟಿ ಆಗೋಗಿದೆ, ಇದು ಆಮೇಲೆ ಹಾಕೋಣ. ಇದಕ್ಕೆ ಈಗ ಇದು ಆಲ್ದ ಮರದ್ದು, ಆಮೇಲೆ ಬೇವಿನ ಸೊಪ್ಪು ಚಕ್ಕೆ, ಅದು ಒಂದು 50 ಗ್ರಾಮ್ಸ್ ಇದೆ, ಅದೊಂದು ಹಾಕ್ಕೊತೀನಿ. ಇದು ನಾನು ಇದಕ್ಕೆ ಹಾಕೋದಲ್ಲ, ಇದು ಡಬ್ಬ ಚೆನ್ನಾಗಿದೆ ಅಂತ ಯೂಸ್ ಮಾಡ್ತಾ ಇದ್ದೀನಿ, ಖಾಲಿ ಡಬ್ಬ ಇದು. ಬಟ್ ಇದರಲ್ಲಿ ಇರೋದು ಬೇರೆ ಐಟಮು. ಆಲ್ದ ಮರ ಮತ್ತು ಬೇವಿನ ಮರದ್ದು ಚಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದು ಒಂದು 50 ಗ್ರಾಮ್ ಅಷ್ಟು ಹಾಕ್ತಾ ಇದ್ದೀನಿ. ಈ ಬೇಕಾಗುತ್ತೆ ಅಂತ ಈ ಡಬ್ಬಾಗ್ಲು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಇದು ಬೇರೆ ಪ್ರಾಡಕ್ಟ್. ಇದೆಲ್ಲ ನೋಡಿ ಖಾಲಿದು, ನಾನು ಏನಾನ ಐಟಮ್ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ನೋಡಿ ಇದು ಪೂನಕ್ಕಾಳಿ ಅಂತ, ವೆಲ್ವೆಟ್ ಬೀನ್ಸ್ ಅಂತ ಕರೀತಾರೆ. ಅದು ರಾ ಮೆಟೀರಿಯಲ್ಲು ಇಲ್ಲಿದೆ ನೋಡಿ, ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ, ವೆಲ್ವೆಟ್ ಬೀನ್ಸ್ ಅಂತ ಕರಿತೀವಿ, ಪೂನಕ್ಕಾಳಿ ಅಂತ. ಇದು ಒಂದು 50 ಗ್ರಾಮ್ ಹಾಕ್ಕೊತೀನಿ. ಇದು ರೆಡಿಮೇಡ್ ತರಿಸಿದ್ದೀನಿ. ಇದು ಬಂದುಬಿಟ್ಟು ಮೊಟ್ಟೆ ಫಾರ್ಮ್ ಆಗ್ತಾ ಇಲ್ಲ ಅಂದರೆ, ನೀರು ಹಾಕ್ತಾ ಹೋಗ್ತಾ ಇರ್ತದೆ ಅಂಥದಕ್ಕೆಲ್ಲ ಇದು ಚೆನ್ನಾಗಿ ಕೆಲಸ ಮಾಡ್ತದೆ. ಇದು ಒಂದು 100 ಗ್ರಾಮ್ಸ್ ಹಾಕ್ಕೊತೀನಿ. ಅದಕ್ಕೆ ಇದು ಜಾಸ್ತಿ ಬೇಕು ಇವೆಲ್ಲ ಕ್ವಾಂಟಿಟೀಸು. ಇದಾದಮೇಲೆ ಇದು ನೋಡಿ ಓರಿತಾಲ್ ತಾಮ್ರೈ ಅಂತ ಕರೀತಾರೆ. ಅಂದರೆ ಮೊನ್ನೆ ನಮ್ಮ ಹುಡುಗರು ಯಾರೋ ತಂದುಕೊಟ್ಬಿಟ್ಟು ಹೋದರು. ಅದೇನಪ್ಪ ಅಂದರೆ ಅದನ್ನು ಓರಿತಾಲ್ ತಾಮ್ರೈ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಅದ್ರ ಹೆಸರು ಬಾಯಿಗೆ ತಿರುಗ್ತಾ ಇಲ್ಲ ಈಗ. ರತ್ನಪುರುಷ ಒಂದು 100 ಗ್ರಾಮ್ ಹಾಕ್ಕೊತೀನಿ. ಇವೆಲ್ಲ ಮೊಟ್ಟೆ ಫಾರ್ಮ್ ಆಗೋದಕ್ಕೆ. ಇಷ್ಟೊತ್ತು ಹಾಕಿದ್ದು ಲಟ್ಟಿ ಕರಗಿಸೋದಕ್ಕೆ, ಲಟ್ಟಿ ಕರಗಿಸಿ ಫರ್ಟಿಲಿಟಿ ಸೆಲ್ಸ್ ರೀಜನ್ರೇಟ್ ಆಗೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಇದು 1 kg 7,500 ರೂಪಾಯಿ ಫ್ರೆಂಡ್ಸ್, ಒರಿಜಿನಲ್ಲ, ಚೆನ್ನೈಯಿಂದ ಬಂದಿದೆ. ಇದನ್ನು ಒಂದು 200 ಗ್ರಾಮ್ಸ್ ಆ್ಯಡ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಗಂಡಿಗೆ ಆಗಲಿ ಹೆಣ್ಣಿಗೆ ಎರಡಕ್ಕೂ ಇದು ಮಾಡ್ತದೆ. ಇದು ಪೂನಕ್ಕಾಳಿನೇ. ಇವೆರಡು ಹೆಣ್ಣು ಗಂಡಿಗೆ ಎರಡಕ್ಕೂ ತುಂಬ ಚೆನ್ನಾಗಿ ಸೆಲ್ಸ್ ರೀಜನ್ರೇಟ್ ಮಾಡ್ತದೆ. ಯೂರಿನರಿ ಟ್ರ್ಯಾಕ್ಟಲ್ಲಿ ಗರ್ಭಕೋಶ ಆಗಲಿ, ಈ ಗಂಡುಗಳಿಗೆ ಅಷ್ಟೇ ಎಲ್ಲ. ಇದನ್ನ ಇವಾಗ ಆಚೆ ಕಡೆ ಎತ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಇದಿಷ್ಟು ಲಟ್ಟಿ ಮಾಡೋ ಅಂಥ ಒಂದು ಔಷಧಿ ಮಾಡೋ ಅಂಥ ವಿಧಾನ. ಇಷ್ಟು ಐಟಮ್ಸ್ ಹಾಕ್ಕೊಂಡು ಇದನ್ನು ಜೇನುತುಪ್ಪದ ಜೊತೆಯಲ್ಲಿ ಉಂಡೆ ಮಾಡಿ ಕೊಡಬೇಕು. ಈ ರೀತಿ ಒಂದು 2 ಚಿಟಿಕೆ ಪೌಡರ್ ಹಿಂಗೆ ಕೈಗೆ ಹಾಕ್ಕೊಂಡು ಈ ಥರ ಬರುತ್ತೆ. ಆಮೇಲೆ ಜೇನುತುಪ್ಪ ಒಂದು 5 ಡ್ರಾಪ್ ಹಾಕಿ ಸುಮ್ಮನೆ ಹಿಂಗೆ ಉಂಡೆ ಮಾಡಿ ಗೋಲಿ ಆಗುತ್ತೆ. ಅದು ಗೋಲಿನ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೊಟ್ಕೊಂಡು ಬಿಸಿಲಿಗೆ ಹಾಕಬೇಕು. ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರೆ ಒಂದು ಬೇರು ಬರುತ್ತೆ ಲೋದ್ರ ಅಂತ, ಅದು ತುಂಬ ಪವರ್ಫುಲ್. ಅದು ಆ ಲೋದ್ರ ಬೇರನ್ನ ಚೂರ್ಣ ಮಾಡಿ ಹಾಕಬೇಕು. ಈ ಥರ ಇರುತ್ತೆ. ಇದು ಬಂದುಬಿಟ್ಟು ಲೋದ್ರ ಅಂತ ಕರಿತೀವಿ ಬೇರು. ಇದು ತುಂಬ ಸ್ಟ್ರಾಂಗ್. ಇದು ಹಳೇ ಇದು ಯಾವ್ದನ್ನ ಇದ್ದರೆ ಇದೊಂದು 2 ಬೇರು, ಒಂದೇ ಒಂದು ಬೇರು ಇಲ್ಲ 2 ಬೇರು ಒಂದು ಪ್ಯಾಕೆಟ್ಗೆ ಮಿಕ್ಸ್ ಮಾಡ್ತೀನಿ ಪೌಡ್ರ್ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಾಗ ಎಷ್ಟೇ ವರ್ಷ ಹಳೆ ಲಟ್ಟಿ ಅದ್ರ ಮೇಲೆ ಮಾಂಸ ಬೆಳ್ಕೊಂಡು ಎಲ್ಲ ಇದಾಗೋಗಿದ್ರು ಸುಮಾರು ಉದುರೋದೆಲ್ಲ ನೀವೆಲ್ಲ ವೀಡಿಯೋಗಳಲ್ಲಿ ರೀಲ್ಸಲ್ಲೆಲ್ಲ ಹಾಕಿರ್ತೀನಿ. ಲಟ್ಟಿ ಇಷ್ಟಿಷ್ಟಪ್ಪ ಬಿದ್ದಿರುತ್ತೆ, ಅದ್ರ ಮೇಲೆ ಮಾಂಸ ಕಂಡನೂ ಇರ್ತದೆ, ಕಲ್ಲಿದ್ದಂಗೆ ಇರ್ತದೆ. ಅದನ್ನೆಲ್ಲ ಅದು ಹೊರಗಡೆ ತೆಗೆದಾಕುತ್ತೆ ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ಪೌಡ್ರ್ ಮಾಡಿಬಿಡ್ತೀನಿ, ಮಿಕ್ಸ್ ಮಾಡ್ತೀನಿ. ಆಚೆ ಕಡೆ ಎತ್ಕೊಂಡೋಗಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಇಕ್ಕಿರ್ತೀನಿ. ಸುಮಾರು ಒಂದು 4-5 ಆರ್ಡ್ರ್ ಒಪ್ಕೊಂಡಿದ್ದೆ, ಹುಷಾರಿಲ್ದಂಗೆ ಆಗೋಯ್ತು, ಮಾಡಿರಲಿಲ್ಲ. ಸೊ ಇವತ್ತು ಮಾಡಿದೆ, ಎಲ್ಲರಿಗೂ ಕಳಿಸ್ತೀನಿ. ಇನ್ನೂ ಯಾರಿಗಾನ ಬೇಕಂದರೆ ಲಟ್ಟಿಗೆ ಪೌಡರ್ ಇವಾಗ ಏನು ಮಾಯಾ ಟಾನಿಕ್ ಕೊಡ್ತಾ ಇದ್ದೀವಿ, ಅದರಲ್ಲಿ ಯಾರ್ದಾನ ಫೇಲ್ ಆಗಿದೆ ಅಂದಾಗ ಲಟ್ಟಿ ಇದ್ದೇ ಇರುತ್ತೆ. ಲಟ್ಟಿ ಇಲ್ಲ ಅಂದರೆ ಗರ್ಭಕೋಶದಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಅದು ಬ್ಲಾಕೇಜ್ ಇರುತ್ತೆ. ಆ ರಕ್ತ ಸಂಚಲನ ಯಾವಾಗ ಸರಿ ಹೋಗುತ್ತೆ ಅವಾಗ ಆಟೋಮೆಟಿಕ್ಕಾಗಿ ಅಲ್ಲಿನ ಆರ್ಗನ್ಸ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದನ್ನು ಕೊಟ್ಕೊಂಡು ಆ ಟಾನಿಕ್ನ ಹಾಕ್ಕೊಂಡ್ಬಂದರೆ ಕೆಲಸ ಈಸಿ ಆಗುತ್ತೆ. ಆಮೇಲೆ ಅಕ್ಕಿಗಳು ಬೇಗ ಮೊಟ್ಟೆಗೆ ಬರ್ತವೆ ಫ್ರೆಂಡ್ಸ್.
ಇದಿಷ್ಟು ಮೈನ್. ಇನ್ನೊಂದು ಐಟಮ್ ಹಾಕೋದು ಮರ್ತೋಗ್ಬಿಟ್ಟಿದ್ದೀನಿ. ಇದು ಗೋಕುರು ಕ್ವಾತ್ ಅಂತ ಕರೀತಾರೆ, ಅಂದರೆ ಗೋಕ್ಷೂರ. ಸುಮಾರು ಜನ ಕೇಳಿರ್ತೀರ ಗೋಕ್ಷೂರ. ಇದು ಒಂದು 100 ಗ್ರಾಮ್ಸ್ ಹಾಕಬೇಕು. ನಾನು ಮರ್ತೋಗಿದ್ದೆ, ಆ ಸೈಡಲ್ಲಿ ಇಟ್ಟಿದ್ದಕ್ಕೆ ಗೊತ್ತಾಗಿಲ್ಲ. ಈಗ ಆ ಕಡೆ ನೋಡಿದ್ದಕ್ಕೆ ಗೊತ್ತಾಯಿತು. ಇದೊಂದು ಐಟಮ್ ಫ್ರೆಂಡ್ಸ್. ಇಷ್ಟನ್ನು ಹಾಕ್ಕೊಂಡು ನಾನೀಗೆಲ್ಲ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಪ್ಯಾಕಿಂಗ್ ಮಾಡಿರ್ತೀನಿ ಫ್ರೆಂಡ್ಸ್. ಎಲ್ಲ ಒಂದೊಂದೇ ರೆಡಿ ಮಾಡ್ತಾ ಇದ್ದೀನಿ. ಕತ್ಕಲೆದು ರೆಡಿ ಆಗಿದೆ, ಹಾಲಿನ ಒಂದು ರಾತ್ರಿ ರೆಡಿ ಮಾಡಿದೆ. ಲಟ್ಟಿದೊಂದು ಪೆಂಡಿಂಗ್ ಇತ್ತು. ಗಂಡುಗಳು ಮಾಯಾಗೆ ಯಾರೋ ಒಂದಿಬ್ಬರು 3 ಪೌಡ್ರ್ ಕೇಳಿದ್ರಿ. ಆ ಪೌಡ್ರೂ ರೆಡಿ ಆಗಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ ಇಕ್ಕಿದ್ದೀನಿ. ಇದು ಗಂಡುಗಳಿಗೆ ಕೊಡ್ತಕ್ಕಂಥ ಮಾಯಾದ ಪೌಡ್ರು. ಒಂದು 4-5 ದಾವಡಿಯವರು ಕೇಳಿದ್ರಿ, ಅದು ರೆಡಿ ಮಾಡಿದ್ದೀನಿ. ಹೆಣ್ಣುಗಳಿಗೆ ಪೌಡ್ರು ಕೇಳಿದ್ರಿ, ಪೌಡ್ರು ರೆಡಿ ಆಗಿದೆ. ನಾಳೆಯಿಂದ ಬಂದು ಈಸ್ಕೋಬೋದು ಫ್ರೆಂಡ್ಸ್.